ಅದೇ ಸರ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿದ್ದರು. ಈಗ ಈ ಸಂಪುಟದಲ್ಲಿ ಆದರೂ ಸಚಿವ ಸ್ಥಾನ ಸಿಗುತ್ತೆ, ಹಿಂದೆ ಆದರೂ ಕೊಡ್ತಾನೆ ಅಂತ ಹೇಳಿದ್ರು ಸರ್. ನೋಡೋಣ. ಈಗ ಮೊದಲನೇ ಹಂತದಲ್ಲಿ ಸುಮಾರು ಒಂದು 13 ಜನ ಸಚಿವರನ್ನು ತೊಗೊಂಡಿದ್ದಾರೆ. ಇನ್ನೂ 20 ಜನ ತೊಗೊಳ್ತಕ್ಕಂಥದ್ದು ಅವಕಾಶ ಇದೆ. ಹಿಂದಿನ ಮುಖ್ಯಮಂತ್ರಿಗಳಾಗಲಿ ಇವತ್ತಿನ ಮುಖ್ಯಮಂತ್ರಿಗಳಾಗಲಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ತಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮೇಲ್ಗಡೆ ಇರ್ತಕ್ಕಂಥ ವರಿಷ್ಠರು ಕೂಡ ಹೇಳಿದ್ದಾರೆ. ನೋಡೋಣ ಕಾದ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವೆಲ್ಲ ಪಕ್ಷದಲ್ಲಿ ಎಲ್ಲ ಸರ್ಕಾರದಲ್ಲಿಯೂ ಕೂಡ ಅವು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಮಂತ್ರಿ ಆಗಲಿಕ್ಕೆ ಇಲಾಖೆಗಳನ್ನು ಹಂಚಿಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಿರ್ತವೆ. ಅದನ್ನು ವರಿಷ್ಠರು ಕರೆದು ಮಾತಾಡಿ ಬಗೆಹರಿಸ್ತಕ್ಕಂಥದ್ದು ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರು ಭಾಳ ಹಿರಿಯ ರಾಜಕಾರಣಿಗಳು, ಸುಮಾರು 8 ಬಾರಿ ಶಾಸಕರಾಗಿ ಅನುಭವ ಇರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಹಳೆ ತಲೆಮಾರಿನಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗಳು. ಅವರಿಗೂ ಕೂಡ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು. ಅದನ್ನು ವರಿಷ್ಠರೆಲ್ಲೂ ಕೂಡ ಸರಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ರಾಮಲಿಂಗಾರೆಡ್ಡಿ ಅವರು ಅಷ್ಟೇನೋ ಬೇರೆ ಥರ ಏನೋ ವ್ಯಕ್ತಿ ಅಲ್ಲ. ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರೋದರಿಂದ ಅದೇನು ಸಮಸ್ಯೆ ಅಂತಲ್ಲ, ಒಂದು ಬಗೆಹರಿತದೆ, ಏನು ತೊಂದರೆ ಇಲ್ಲ. ಸರ್, ಡಿ ಕೆ ಶಿವಕುಮಾರ್ ಜೊತೆ ತಾವಾದರೂ ಏನು ಮಾತಾಡಿದಾರ ಸಚಿವ ಸ್ಥಾನ? ಅವ್ರ ಜೊತೆಗೆ ಮಾತಾಡಿದ್ದೀರಾ ಅಥವಾ ಮಾತಾಡಿಲ್ಲ, ಏನು ಮಾತಾಡ್ರಿ, ಹೆಂಗೆ ಮಾತಾಡ್ರಿ, ಯಾವ ಸಂದರ್ಭದಾಗ ಮಾತಾಡ್ರಿ, ಇವೆಲ್ಲ ಮೀಡಿಯಾ ಕೇಳೋಕ್ಕಾಗತ್ತೆ. ಸಹಜವಾಗಿ ಭೇಟಿ ಆಗಿರ್ತೀವಿ, ಕುಶಲೋಪಚಾರಿ ಚರ್ಚೆ ಆಗಿರುತ್ತೆ. ಚರ್ಚೆ ಆದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಚರ್ಚೆಗೆ ಬಂದಿರ್ತಾವೆ. ಅವೆಲ್ಲವೂ ಕೂಡ ಮಾಧ್ಯಮದ ಮುಂದೆ ಹೇಳೋಕ್ಕಾಗಲ್ಲ.